ಹಾಸ್ಟೆಲ್ ಫೆಸಿಲಿಟಿ ಅಂತ ಹೇಳ್ತಾರೆ. ಈ ಕಾಲೇಜಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇದೆಯಾ ಇಲ್ವಾ? 6 ತಿಂಗಳಿಂದ ಪ್ರಿನ್ಸಿಪಲ್ ಇಲ್ಲದೆ ನಡೀತಾ ಇರೋ ಕಾಲೇಜ್ ಇದು, ಸಂಜಯ್ ಗಾಂಧಿ ಕಾಲೇಜ್ ಆಫ್ ನರ್ಸಿಂಗ್. MLC ಫ್ಯಾಕಲ್ಟಿ ಬರ್ತಿಲ್ಲ. ಇಲ್ಲಿ ವೆಬ್ಸೈಟ್ ಅಲ್ಲಿ ಫೇಕ್ MSc ಫ್ಯಾಕಲ್ಟೀಸ್ ನ ಯಾಕೆ ಹಾಕಿದ್ದೀರಾ? ಗವರ್ಮೆಂಟ್ ಆಫ್ ಕರ್ನಾಟಕ ಅಂತ ಇವರು ಹೇಳ್ತಾರೆ, ಆದ್ರೆ ಇಲ್ಲಿ ಇನ್ನೂವರೆಗೂ ಗವರ್ಮೆಂಟ್ ಪರ್ಮನೆಂಟ್ ಸ್ಟಾಫ್ಸ್ ಇಲ್ಲಿವರೆಗೂ ಈ ಕಾಲೇಜಿಗೆ ಬರಲಿಲ್ಲ. ಈಗ ನಾವು ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ದೀವಿ. ಈಗ ನೋಡಿ, ಒಂದು ಸ್ಟೂಡೆಂಟ್ಸ್ ಇವತ್ತು ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಏನು ಅನ್ನೋದನ್ನ ನಾವು ಇವಾಗ ನ್ಯೂಸ್ ಏನ್ ಕನ್ನಡದಿಂದ ಕೇಳೋಣ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಅಶ್ಲೇಷ್ ಅಂತ, ABVP ಸಿಟಿ ಸೆಕ್ರೆಟರಿ ಮಾತಾಡ್ತಿರೋದು. ಈ ಕಾಲೇಜಲ್ಲಿ ಏನು ಸಮಸ್ಯೆ ಆಗ್ತಿದೆ ಅಂದರೆ, ಒಂದು ಕಾಲೇಜ್ ಫೀಸ್ ಜಾಸ್ತಿ ತಗೊಳ್ತಿದ್ರು, ಆ್ಯಂಡ್ ಇವಾಗ ಕಮ್ಮಿ ಮಾಡಿದ್ದಾರೆ, ಫೀಸ್ನ ಕಮ್ಮಿ ಮಾಡಿದ್ದಾರೆ. ಇನ್ನೊಂದು, ಇಲ್ಲಿ ವೆಬ್ಸೈಟಲ್ಲಿ ನಮ್ಮ ಕಾಲೇಜ್ ವೆಬ್ಸೈಟಲ್ಲಿ ಏನು ಹಾಕಿದ್ದಾರೆ ಅಂದರೆ, ಫೆಸಿಲಿಟೀಸ್ ಅಲ್ಲಿ ಕಂಪ್ಯೂಟರ್ ಫೆಸಿಲಿಟಿ ಇದೆ ಅಂತ ಹಾಕಿದ್ದಾರೆ. ಇನ್ನೂ ಈ ಕಾಲೇಜಲ್ಲಿ ಒಂದು ಕಂಪ್ಯೂಟರ್ ಇಲ್ಲ. ನೀವೇ ಕೇಳ್ಬೋದು, ಈ ಕಾಲೇಜಲ್ಲಿ ಕಂಪ್ಯೂಟರ್ ಇದೆಯಾ ಇಲ್ವಾ? ಇನ್ನೊಂದು, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ, ನಮಗೆ ಕಮ್ಯುನಿಟಿ ಪೋಸ್ಟಿಂಗ್ ಕಳಿಸ್ತಾರೆ. ಇನ್ನು ಈ ಕಾಲೇಜ್ ಸ್ಟಾರ್ಟ್ ಆಗಿ 22 ವರ್ಷ ಕಾಲೇಜ್ ಸ್ಟಾರ್ಟ್ ಆಗಿದೆ, ಬಟ್ ಇನ್ನೂ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ, ನರ್ಸಿಂಗ್ ವ್ಯಾನ್ ಅಂತ ಬರುತ್ತೆ, ಇನ್ನೂ ಈ ಕಾಲೇಜಲ್ಲಿ ಬರಲಿಲ್ಲ. ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಈ ಕಾಲೇಜಲ್ಲಿ ಇದೆಯಾ ಇಲ್ವಾ? ಇನ್ನೊಂದು, ಹಾಸ್ಟೆಲ್ ಫೆಸಿಲಿಟಿ ಅಂತ ಹೇಳ್ತಾರೆ. ಈ ಕಾಲೇಜಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇದೆಯಾ ಇಲ್ವಾ? ನೋಡಿ, ನೀವೇ ನೋಡ್ಬೋದು, ಇಷ್ಟೊಂದು ಪ್ರೂಫ್ ಇದೆ. ನಮಗೆ ಫೀಸ್ ಇಸ್ಕೊಳ್ತಾರೆ, ನಿಮಗೆ ಸ್ಪೋರ್ಟ್ಸ್ ಮಾಡಿಸ್ತೀವಿ, ಕಲ್ಚರಲ್ ಮಾಡಿಸ್ತೀವಿ ಅಂತ ಫೀಸ್ ಇಸ್ಕೊಳ್ತಾರೆ. ಬಟ್ ಇಲ್ಲಿವರೆಗೂ ಈ ಕಾಲೇಜಲ್ಲಿ ಸ್ಪೋರ್ಟ್ಸ್ ಮಾಡಿಸಿಲ್ಲ. 6 ತಿಂಗಳಿಂದ ಇಲ್ಲಿ ಪರ್ಮನೆಂಟ್ ಯಾರು ಪ್ರಿನ್ಸಿಪಲ್ಲೇ ಇಲ್ಲ. 6 ತಿಂಗಳಿಂದ ಪ್ರಿನ್ಸಿಪಲ್ ಇಲ್ಲದೆ ನಡೀತಾ ಇರೋ ಕಾಲೇಜ್ ಇದು, ಸಂಜಯ್ ಗಾಂಧಿ ಕಾಲೇಜ್ ಆಫ್ ನರ್ಸಿಂಗ್. ಇದಕ್ಕೂ ಮುಂಚೆ ನೀವು ಏನಾದ್ರು ಕಾಲೇಜಲ್ಲಿ ಇರುವಂತ ಮುಖ್ಯೋಪಾಧ್ಯಾಯರಿಗೆ ಇದಕ್ಕೂ ಮುಂಚೆ ನಾವು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮುಂದೆನೆ ಹೋರಾಟ ಮಾಡಿದ್ದೀವಿ. ABVP ಮುಖಾಂತರ ಯೂನಿವರ್ಸಿಟಿ ಮುಂದೆನೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮುಂದೆನೆ ಹೋರಾಟ ಮಾಡಿದ್ದೀವಿ. ಆದರೂ ನಮಗೆ ನ್ಯಾಯ ಸಿಗ್ಲಿಲ್ಲ. ಬರೀ ಇವರು ಕರಪ್ಟೆಡ್ ಪ್ರಿನ್ಸಿಪಲ್ ಮತ್ತೆ ಕರಪ್ಟೆಡ್ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅವ್ರನ್ನ ತೆಗೆದಾಕಿದ್ದಾರೆ ಅಷ್ಟೇ. ಆದರೆ ನಮ್ಗೆ ಇನ್ನೂ ದುಡ್ಡು ತಗೊಂಡಿದ್ದಾರೆ, ಕ್ಯಾಶ್ ಮುಖಾಂತರ ದುಡ್ಡು ತಗೊಂಡಿದ್ದಾರೆ, ನಮ್ಗೆ ಇನ್ನೂ ರೀಫಂಡ್ ಆಗಲೇ ಇಲ್ಲ. ಈಗ ಅದೇ ರೀತಿಯಲ್ಲಿ ನಿಮಗೆ ಇನ್ನು ಏನೇನು ಬೇಡಿಕೆ ಇಟ್ಟಿದ್ದೀರಾ? ನಿಮ್ದು ಏನೇನು ಸರ್? ಇನ್ನೊಂದು, ಕಾಲೇಜಲ್ಲಿ ಸ್ಟೂಡೆಂಟ್ಸ್ಗೆ ಬೇಸಿಕ್ ಫೆಸಿಲಿಟಿ ಏನು ಬೇಕು ಸರ್? ಟಾಯ್ಲೆಟ್ ಫೆಸಿಲಿಟಿ ಬೇಕು. ಇಲ್ಲಿರೋದು 400 ಜನ ಸ್ಟೂಡೆಂಟ್ಸ್ ಇದ್ದಾರೆ ಸರ್, ಇನ್ಕ್ಲೂಡಿಂಗ್ ಬೇರೆ BPT ಅವರು ಇದ್ದಾರೆ, HS ಅವರು ಇದ್ದಾರೆ, ಬೇರೆಯವರು ಇದ್ದಾರೆ. ಬಟ್ ಎಷ್ಟು ಚಿಕ್ಕ ಟಾಯ್ಲೆಟ್ ಇದೆ ಸರ್, ನೋಡಿ ಸರ್. ಮತ್ತೆ ರೀಸೆಂಟ್ ಆಗಿ ಸ್ಪೋರ್ಟ್ಸ್ ಗ್ರೌಂಡ್ ಮಾಡ್ತಿದ್ದಾರೆ ಸರ್, ಮಾಡಿದ್ದಾರೆ. ಸ್ವಲ್ಪ ಏನೋ ಕಿಟ್ಸ್ ಸ್ವಲ್ಪ ತಂದು ಕೊಟ್ಟಿದ್ದಾರೆ. ಬಟ್ ಇನ್ನೂ ನಾವು ಸರ್, ನಮಗೆ ಸ್ಪೋರ್ಟ್ಸ್ ಮಾಡಿ ಕಲ್ಚರಲ್ ಮಾಡಿಸಿ ಅಂದರೆ ಇನ್ನೂ ಪ್ರಿನ್ಸಿಪಲ್ ಬರಲಿಯಪ್ಪ ಅಂತ ಹೇಳ್ತಿದ್ದಾರೆ. ಯಾಕೆ ಸ್ಟಾಫ್ಸ್ ಇನ್ನೂ ಯಾಕೆ ಬರ್ತಿಲ್ಲ? ಸಿನ್ಸ್ 6 ಮಂತ್ ಇನ್ನೂ MSc ಫ್ಯಾಕಲ್ಟೀಸ್ ಬರಲಿಲ್ಲ. ಓಕೆ, MLC ಫ್ಯಾಕಲ್ಟಿ ಬರ್ತಿಲ್ಲ. ಇಲ್ಲಿ ವೆಬ್ಸೈಟಲ್ಲಿ ಫೇಕ್ MSc ಫ್ಯಾಕಲ್ಟೀಸ್ನ ಯಾಕೆ ಹಾಕಿದ್ದೀರಾ? ಪ್ರೂಫ್ ಕೊಡಿ ನಮ್ಗೆ, ಇವತ್ತೇ ಪ್ರೂಫ್ ಬೇಕು. ಇಲ್ಲಿಂದ ನಾನು ಹೇಳಿದ ತಕ್ಷಣ ನಾವು ಹೋಗೋದು. ಈಗ ನೀವು ಹೇಳ್ತಾ ಇದ್ರಿ ವೆಬ್ಸೈಟ್ ಅಲ್ಲಿ ಮಾತ್ರ ಟೀಚರ್ಸ್ ಇದ್ದಾರೆ, ಇಲ್ಲಿಲ್ಲ ಅಂತ. ಹಾಗಾದ್ರೆ ಇಲ್ಲಿ ಯಾರಿದ್ದಾರೆ, ಯಾವ್ಯಾವ ಟೀಚರ್ಸ್ ಇದ್ದಾರೆ? ಎಲ್ಲ BSc ಸ್ಟಾಫ್ ಸರ್. ಆಲ್ಮೋಸ್ಟ್ ಇಲ್ಲಿ BSc ನರ್ಸಿಂಗ್ ಮಾಡಿರೋರು ಸ್ಟಾಫ್ಸ್ ಇದ್ದಾರೆ, ಮತ್ತೆ MSc ನರ್ಸಿಂಗ್ ಮಾಡಿರೋ ಸ್ಟಾಫ್ಸ್ ಇದ್ದಾರೆ, ಮತ್ತೆ ಗವರ್ಮೆಂಟ್ ಆಫ್ ಕರ್ನಾಟಕ ಅಂತ ಇವರು ಹೇಳ್ತಾರೆ. ಆದ್ರೆ ಇಲ್ಲಿ ಇನ್ನೂವರೆಗೂ ಗವರ್ಮೆಂಟ್ ಪರ್ಮನೆಂಟ್ ಸ್ಟಾಫ್ಸ್ ಇಲ್ಲಿವರೆಗೂ ಈ ಕಾಲೇಜಿಗೆ ಬರಲಿಲ್ಲ. ಬಜೆಟಲ್ಲಿ ಹೇಳ್ತಾರೆ ಗೌರ್ಮೆಂಟ್ ಲೆಕ್ಚರರ್ಸ್ನ ಪರ್ಮನೆಂಟ್ ಜಾಬ್ ಅವ್ರನ್ನ ನಾವು ಕಾಲೇಜಿಗೆ ಕಳಿಸಿವಿ ಅಂತ ಬಜೆಟಲ್ಲೆಲ್ಲ ಹೇಳಿದ್ದಾರೆ. ಬಟ್ ಆದರೂ ಸುಮ್ಮನೆ ಅಲ್ಲಿ ಬಜೆಟಲ್ಲಿ TVಯಲ್ಲಿ ಮಾತ್ರ ಹೇಳೋದು, ಬಟ್ ಕಾಲೇಜಲ್ಲಿ ಆಗೋದೇ ಒಂದು. ನಾವು ಗೌರ್ಮೆಂಟ್ ಆಫ್ ಕಾಲೇಜ್ ಅಂತ ಇಲ್ಲಿ ಬರ್ತೀವಿ, ಅಡ್ಮಿಷನ್ ಮಾಡ್ಕೊಳ್ತೀವಿ. ಆದರೆ ಇಲ್ಲಿ ಬಂದ ಮೇಲೆ ಇವ್ರು ಏನು ಹೇಳ್ತಾರೆ ಅಂದರೆ, ಇದು ಆಟೋನಮಸ್ ಕಾಲೇಜು, ನಮಗೆ ಗೌರ್ಮೆಂಟಿಂದ ಫಂಡ್ ಬರಲ್ಲ ಅಂತೆಲ್ಲ ಹೇಳ್ತಾರೆ. ಇದಕ್ಕೆ ಆನ್ಸರ್ ಮಾಡೋಕ್ಕೆ ನೀವು ಇವಾಗಲೇ ಆನ್ಸರ್ ಮಾಡಬೇಕು. ನಮ್ಮ ಪ್ರಶ್ನೆಗೆ ಇವತ್ತೇ ಆನ್ಸರ್ ಬೇಕು ಸರ್. ನಾವು ಇಲ್ಲಿಂದ ಹೋಗೋದೇ ಇಲ್ಲ. ಇಂಟರ್ನ್ಯಾಷನಲ್ ನರ್ಸಸ್ ಡೇ ಸರ್, ಆಕ್ಟಿವಿಟೀಸ್ ಇಲ್ಲ ನಮಗೆ ಇವತ್ತು. ಇನ್ನೊಂದು ವಿಷಯ ಅಂದರೆ, ಇವತ್ತು ಇಂಟರ್ನ್ಯಾಷನಲ್ ನರ್ಸಸ್ ಡೇ. ಆದರೆ ನಮಗೆ ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಒಂದು ಬೇಸಿಕ್ ಫೆಸಿಲಿಟೀಸ್ ಇವರಿಗೆ ಪ್ರೊವೈಡ್ ಮಾಡೋಕ್ಕೆ ಆಗ್ತಿಲ್ಲ. ಪರ್ಮನೆಂಟ್ ಲೆಕ್ಚರರ್ಸ್ ಇಲ್ಲ, ಸ್ಟಾಫ್ಸ್ ಇಲ್ಲ. ವೆಬ್ಸೈಟಲ್ಲಿ ಫೇಕ್ ಲೆಕ್ಚರರ್ಸ್ನ ಆ್ಯಡ್ ಮಾಡಿದ್ದಾರೆ. ಅದು ಏನಂತ ಮತ್ತೆ ಫೆಸಿಲಿಟೀಸಲ್ಲಿ ಹೇಳ್ತಾರೆ, ಇಲ್ಲಿ ಕಂಪ್ಯೂಟರ್ ಇದೆ, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇದೆ, ಹಾಸ್ಟೆಲ್ ಫೆಸಿಲಿಟಿ. ನಾವು ಯಾವುದೋ ಊರಿಂದ ಬರ್ತೀವಿ ಸರ್, ಬೇರೆ ಊರಿಂದ ಬಂದಿದ್ದಾರೆ. ಒಬ್ಬರು ರಾಯಚೂರಿಂದ ಇದ್ದಾರೆ, ಮಂಗಳೂರಿಂದ ಇದ್ದಾರೆ, ಬೇರೆ ಊರಿಂದ ಬಂದಿದ್ದಾರೆ. ನಾವು ಕೌನ್ಸಿಲಿಂಗ್ ಮಾಡುವಾಗ ನಾವು ಏನು ಹೇಳ್ತೀವಿ ಅಂದರೆ, ಈ ವೆಬ್ಸೈಟ್ ಮುಖಾಂತರ ನಾವು ನೋಡಿಬಿಟ್ಟು ನಾವು ಅಪ್ಲೈ ಮಾಡ್ತೀವಿ ಸರ್, ನಮಗೆ ಈ ಕಾಲೇಜ್ ಬೇಕು ಅಂತ. ಇಲ್ಲಿ ಬಂದ ಮೇಲೆ ಇವ್ರು ಏನು ಹೇಳೋದಂದರೆ, ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಅಲ್ಲ, ಇದು ಆಟೋನಮಸ್ ಅಂತ ಹೇಳ್ತಾರೆ. ಇದಕ್ಕೆ ಉತ್ತರ ಕೊಡಲಿ ಸರ್. ಯಾರು ಇನ್ನೂ ಇಷ್ಟೊಂದು ಹೋರಾಟ ಮಾಡ್ತಿದ್ದೀವಿ, ಇನ್ನೂ ಯಾಕೆ ಹೈಯರ್ ಅಥಾರಿಟಿ ಅವ್ರು ಯಾಕೆ ಬರಲಿ? ಇವತ್ತೇ ಬರ್ಬೇಕು ಸರ್. ನಾವು ಇಲ್ಲೇ ಕುತ್ಕೊಂಡಿರ್ತೀವಿ, ಅವ್ರು ಏನು ಮಾಡ್ತಾರೆ ನೋಡೋಣ ಸರ್.